ಹಲೋ ಫ್ರೆಂಡ್ಸ್, ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿಯೇ ಇರ್ತೀರಾ. ಡಿ ಬಾಸ್ ದರ್ಶನ್ ಅವರು ಎಲ್ಲಾದರೂ ಹೋದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಅಭಿಮಾನಿಗಳು ಸೇರ್ತಾರೆ. ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ, ಹಾಗೂ ಮುಂದೆ ಕೂಡ ಹುಟ್ಟೋಕೆ ಸಾಧ್ಯನೇ ಇಲ್ಲ. ಇವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು, ಅಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಪೊಲೀಸರು ಕೂಡ ಅಲ್ಲಿಗೆ ಬರಬೇಕಾಗುತ್ತೆ. ಇದು ಡಿ ಬಾಸ್ ಅವರ ಕ್ರೇಜ್ ಅಂತಲೇ ಹೇಳ್ಬೋದು. ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ. ಇದು ಡಿ ಬಾಸ್ ಅವರ ತಾಕತ್ತು ಅಂತಲೇ ಹೇಳ್ಬೋದು. ಅನಿಸಿದ್ದನ್ನು ನೇರವಾಗಿಯೇ ಹೇಳುವ ಡಿ ಬಾಸ್ ಅವರ ನಡತೆ ಅವರ ಅಭಿಮಾನಿಗಳಿಗೆ ಬಹಳನೇ ಇಷ್ಟ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಪ್ರಯಾಗ್ರಾಜ್ನಲ್ಲಿ ಈಗ ಕುಂಭಮೇಳ ನಡೀತಾ ಇದೆ, ಹಾಗೂ ಎಷ್ಟೊಂದು ಜನ ಅಲ್ಲಿ ಆಗಮಿಸುತ್ತಿದ್ದಾರೆ. ಅದು ಬೇರೆ ರಾಜ್ಯ ಆಗಿದ್ರೂ ಕೂಡ ಅಲ್ಲಿ ಡಿ ಬಾಸ್ ಅವರ ಕ್ರೇಜ್ ಕಡಿಮೆ ಆಗಿಲ್ಲ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿಯೂ ಕೂಡ ಡಿ ಬಾಸ್ ಬಾವುಟವನ್ನು ಹಿಡಿದುಕೊಂಡು ಅಭಿಮಾನಿಗಳು ಹವಾ ಮಾಡಿದ್ದಾರೆ. ಅದನ್ನು ಕಂಡು ಖ್ಯಾತ ಜ್ಯೋತಿಷಿಗಳಾಗಿದ್ದ ಸದ್ಗುರು ಹಾಗೂ ಆನಂದ್ ಗುರೂಜಿ ಅವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ. ಈ ರೀತಿಯ ಕ್ರೇಜನ್ನು ಮೇಂಟೈನ್ ಮಾಡೋಕ್ಕೆ ಬೇರೆ ಹೀರೋಗಳಿಂದ ಸಾಧ್ಯನೇ ಇಲ್ಲ. ಇದೇ ಕಾರಣಕ್ಕೆ ಇವರನ್ನು ಬಾಸ್ ಅಂತ ಕರೆಯಲಾಗುತ್ತೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.